ಆಕಾಶವಾಣಿ ಬಳ್ಳಿಗಾವೆಯ ಬೆಡಗು ರೂಪಕ ಕೇಳುವಿರಿ. ರಚನೆ ಜಯದೇವಪ್ಪ ಜೈನಕೇರಿ. ನಿರ್ಮಾಣ ಭದ್ರಾವತಿ ಶಿವರಾಮ್. ಪ್ರಸ್ತುತಿ ಡಾಕ್ಟರ್ ಎನ್ ಸುಧೀಂದ್ರ. ಬಳ್ಳಿಗಾವೆಯ ಬೆಡಗು. ನಮ್ಮ ನಾಡಿನ ಇತಿಹಾಸದ ಬಗ್ಗೆ ಪ್ರೀತಿ ಗೌರವ ಇಲ್ಲದಿದ್ದರೆ ನಮಗೆ ವರ್ತಮಾನವೂ ಇಲ್ಲ, ಭವಿಷ್ಯವೂ ಇಲ್ಲ ಎಂದಿದ್ದಾರೆ ಶ್ರೀ ಅರವಿಂದರು. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆ ಮಾತು ನಮ್ಮ ಪ್ರಾಚೀನ ಶಿಲ್ಪ ಕಲಾ ಕೇಂದ್ರಗಳಿಗೂ ಪ್ರಾಚೀನ ಘಟಿಕ ಸ್ಥಾನಗಳಿಗೂ ಅನ್ವಯಿಸುತ್ತದೆ. ಪ್ರಾಚೀನ ಇತಿಹಾಸವನ್ನ ಪುರಾಣ, ಪುಣ್ಯಕಥೆ ಮತ್ತು ಪವಾಡಗಳನ್ನಾಗಿ ಚಿತ್ರಿಸುವ ಪದ್ಧತಿಯಿಂದಾಗಿ ನಮ್ಮ ದೇಶದ ನಿಜವಾದ ಇತಿಹಾಸ ಲಭ್ಯವಿರುವ ಶಾಸನ, ಕೈಫಿಯತ್ಗಳು, ತಾಳೆಗರಿ, ವಿದೇಶಿ ಪ್ರವಾಸಿಗರ ದಾಖಲೆಗಳು ಮುಂತಾದವುಗಳನ್ನು ಆಧರಿಸಿ ಸತ್ಯ ಸಂಗತಿಗಳನ್ನು ಹೊರತರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿರುವ ಐತಿಹಾಸಿಕ ಬನವಾಸಿ ರಾಜ್ಯದ ಉಪರಾಜಧಾನಿಯಾಗಿದ್ದ ಬಳ್ಳಿಗಾವೆಯ ವೈಶಿಷ್ಟ್ಯ ಮತ್ತು ಅಲ್ಲಿರುವ ಶ್ರೇಷ್ಠ ಶಿಲ್ಪಕಲಾ ವೈಭವದ ಕೇದಾರೇಶ್ವರ ದೇವಾಲಯ ಮತ್ತು ಇತರ ಪಳೆಯುಳಿಕೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಇತಿಹಾಸ ಪ್ರಸಿದ್ಧ ಬಳ್ಳಿಗಾವೆಯ ಚರಿತ್ರೆ ಸುಮಾರು 7-8ನೇ ಶತಮಾನದಿಂದಲೇ ಪ್ರಾರಂಭವಾಗುತ್ತದೆ. ಆರಂಭ ಸಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಸಮಂ ಎಂಬ ಮಹಾಕವಿ ಪಂಪನ ವಾಣಿಯಂತೆ ಬನವಸೆ 12,000ದ ಉಪರಾಜಧಾನಿಯಾಗಿದ್ದ ಬಳ್ಳಿಗಾವೆ ಈಗ ಒಂದು ಸಾಮಾನ್ಯ ಹಳ್ಳಿಯಾಗಿದೆ. ಕಾಲಚಕ್ರದ ಉರುಳಿನಲ್ಲಿ ಸಿಕ್ಕು ಬಹುಪಾಲು ನಾಶವಾಗಿದೆ. ಬಳ್ಳಿಗಾವೆಯ ಪರಿಸರದಲ್ಲಿ ದೊರಕಿರುವ 100ಕ್ಕೂ ಹೆಚ್ಚು ಶಾಸನಗಳು, ವೀರಗಲ್ಲುಗಳು, ಅಸಂಖ್ಯ ದೇವಾಲಯಗಳು, ಪ್ರಾಚೀನ ಪಳೆಯುಳಿಕೆಗಳು ಆಸಕ್ತರನ್ನ, ಇತಿಹಾಸ ಪ್ರೇಮಿಗಳನ್ನ ಕೈಬೀಸಿ ಕರೆಯುತ್ತಿದೆ. ಮಲೆನಾಡಿನ ಕೇಂದ್ರ ಭಾಗದಲ್ಲಿರುವ ಬಳ್ಳಿಗಾವೆಯ ಸುತ್ತ ಪ್ರಕೃತಿ ಸೌಂದರ್ಯ ತಾನೇ ತಾನಾಗಿ ಮೈವೆತ್ತಿದೆ. ದಟ್ಟವಾದ ಅರಣ್ಯ, ಆಕಾಶವನ್ನು ಚುಂಬಿಸುವ ಬೃಹತ್ ಮರಗಳು, 100 ಬಗೆಯ ವನರಾಜಿಯಿಂದ ಆವೃತವಾಗಿವೆ. ಪ್ರಕೃತ ಸುಂದರವಾದ ಹಲವಾರು ಕೆರೆಗಳು, ಗದ್ದೆ, ತೋಟಗಳು ಕಂಡುಬರುತ್ತವೆ. ತೆಂಗು, ಬಾಳೆಗಳ ಹಸಿರು ಬಳ್ಳಿಗಾವೆ ಸುತ್ತ ಹರಡಿದೆ. ಪ್ರಾಚೀನವಾಗಿ ಬಳ್ಳಿಗಾವೆ ಪ್ರದೇಶ ಬಲಿ ಚಕ್ರವರ್ತಿಯ ರಾಜಧಾನಿಯಾಗಿದ್ದು ಬಲಿಪುರವೆಂಬ ಹೆಸರನ್ನ ಪಡೆದಿತ್ತು. ಇಲ್ಲಿ ಪಾಂಡವರು ಪಂಚಲಿಂಗಗಳನ್ನ ಪ್ರತಿಷ್ಠೆ ಮಾಡಿಸಿದರೆಂಬ ಐತಿಹ್ಯಗಳಿವೆ. 7ನೇ ಶತಮಾನದಲ್ಲಿ ಬಳ್ಳಿಗಾವೆಯು ಒಳ್ಳಿರ್ಗಾಮೆ, ಬಳ್ಳಿಗ್ರಾಮ, ಬಲಿಪುರ ಮುಂತಾದ ಹೆಸರುಗಳಿಂದ ಕರೆಯಲ್ಪಟ್ಟಿರುವ ಉಲ್ಲೇಖ ಇಲ್ಲಿರುವ ಶಾಸನಗಳಿಂದ ತಿಳಿದುಬರುತ್ತದೆ. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅನಾಥವಾಗಿ ಬಿದ್ದಿರುವ ಶಿಲ್ಪಗಳು, ಮೂರ್ತಿಗಳು, ಪ್ರಾಚೀನ ಅಡಿಪಾಯಗಳು, ಅವಶೇಷಗಳಿಂದ ಪ್ರಾಚೀನ ಬಳ್ಳಿಗಾವೆ ನಗರದ ವೈಭವವನ್ನು, ಸಮೃದ್ಧಿಯನ್ನು ಅರಿಯಲು ಪ್ರಯತ್ನಿಸಬಹುದು. ಶಾಸನಗಳ ಪ್ರಕಾರ ಈ ಪ್ರದೇಶವನ್ನು ಕುಂತಳ ದೇಶವೆಂದು, ದಕ್ಷಿಣ ಕೇದಾರವೆಂದು ಕರೆದಿರುವ ಉಲ್ಲೇಖಗಳಿವೆ. ಪ್ರಾಚೀನವಾಗಿ ಕಾಳಾಮುಖ ಕೇಂದ್ರವಾಗಿದ್ದ ಬಳ್ಳಿಗಾವೆ ದಕ್ಷಿಣ ಭಾರತದ ಮೊದಲ ಘಟಿಕಾ ಸ್ಥಾನ, ಈಗಿನ ವಿಶ್ವವಿದ್ಯಾನಿಲಯವಾಗಿ ಪ್ರಾಚೀನ ಕರ್ನಾಟಕದ ಬಹುಮುಖ್ಯ ಪಟ್ಟಣವಾಗಿತ್ತು. ಕೇದಾರೇಶ್ವರ ದೇವಾಲಯದ ಪಕ್ಕದಲ್ಲಿ ಕೋಡಿಮಠ ಎಂಬ ಹೆಸರಿನ ಪ್ರಾಚೀನ ಕಾಳಾಮುಖ ಶೈವ ಪರಂಪರೆಯ ಕೇಂದ್ರವಾಗಿದ್ದ ಉಲ್ಲೇಖಗಳಿವೆ. ಕ್ರಿಸ್ತಶಕ 10ರಿಂದ 13ನೇ ಶತಮಾನಗಳಲ್ಲಿ ಅನೇಕ ಪಂಡಿತರು, ತಪಸ್ವಿಗಳು, ವಿದ್ವಾಂಸರು ಆಗಿನ ರಾಜರಿಂದ ಮನ್ನಣೆ ಪಡೆದು ಪ್ರಖ್ಯಾತರಾಗಿದ್ದರು. ಪರ್ವತಾವಳಿ ಶಕ್ತಿ ಪರಂಪರೆಗೆ ಸೇರಿದ ಕೇದಾರ ಶಕ್ತಿ ಪಂಡಿತ ಕ್ರಿಸ್ತಶಕ 1073, ಶ್ರೀಕಂಠ ಶಕ್ತಿ ಪಂಡಿತ ಕ್ರಿಸ್ತಶಕ 1100, ವಿದ್ಯಾಭರಣ ಶಕ್ತಿ ಪಂಡಿತ ಕ್ರಿಸ್ತಶಕ 1178, ವಾಮಶಕ್ತಿ ಪಂಡಿತ ಮುಂತಾದ ಶ್ರೇಷ್ಠ ತಪಸ್ವಿಗಳು, ಪಂಡಿತರು ಕೋಡಿಮಠ ವಿದ್ಯಾಪೀಠದ ಕೀರ್ತಿಯನ್ನ ಹೆಚ್ಚಿಸಿದ ಸಂಗತಿಗಳು ಶಾಸನೋಕ್ತವಾಗಿವೆ. ಇದನ್ನು ದಕ್ಷಿಣ ಕೇದಾರೇಶ್ವರ ಮಠವೆಂದು ಕರೆಯುತ್ತಿದ್ದರು. ಈ ಮಠದ ಕುಲಪತಿಗಳು ವಾಮಶಕ್ತಿ ಗುರುಗಳು. ಅವರ ಪಾಂಡಿತ್ಯವನ್ನ ಗೌರವಪೂರ್ವಕವಾಗಿ ಉಲ್ಲೇಖಿಸಿರುವ ಶಾಸನಗಳೂ ದೊರಕಿವೆ. ಅವುಗಳಲ್ಲಿ ಬಿಜ್ಜಳನ ಮಠ ರಾಯಮುರಾರಿ ಸೋವಿದೇವನ ದಂಡನಾಯಕ ಕೇಶಿಮಯ್ಯನ ಕಾಲದ್ದು.
ಅದರಲ್ಲಿನ ಶಾಸನ ಪಾಠ ಹೀಗಿದೆ. ಶ್ರೀಮದ್ ಅನಾದಿಪಟ್ಟಣಂ ರಾಜಧಾನಿ ಬಳ್ಳಿಗಾವೆಯು ಶ್ರೀಮದ್ ದಕ್ಷಿಣ ಕೇದಾರೇಶ್ವರ ದೇವರ ಮಾಟ ಕೂಟ ಪ್ರಸಾದ ರತ್ನಪೂಜೆ ಸುವರ್ಣ ಕಳಶ ವಿದ್ಯಾದಾನ ಅನ್ನದಾನಾದಿ ಅನೇಕ ಶ್ರೀಕಾರ್ಯಮಂ ನೋಡಿ ಇದು ವಾರಣಾಸಿಗಂ ಇರ್ಮಡಿ ಕೇದಾರ್ಕಂ ನೂರ್ಮಡಿ. ಇದು ಕಾರಣ ಇಲ್ಲಿಯೇ ನಾನು ಧರ್ಮವಂ ಮಾಡಿ ಕೃತಾರ್ಥವಹೆ ಎಂದು ಮುಂತಾಗಿ ಸ್ತುತಿಸಿ ದಾನವನ್ನ ಕೊಟ್ಟಿದ್ದಾನೆ. ಅಲ್ಲದೆ ವಾಮಶಕ್ತಿಯ ವ್ಯಕ್ತಿತ್ವವನ್ನು ತಿಳಿಸುವ ಶ್ಲೋಕವೂ ಹೀಗಿದೆ. ವ್ಯಾಕರಣದಲ್ಲಿ ಆತ ಪಾಣಿನಿ, ನಾಟಕ ಸಂಗೀತಗಳಲ್ಲಿ ಭರತ, ಕಾವ್ಯದಲ್ಲಿ ಸುಬಂಧು, ಸಿದ್ಧಾಂತದಲ್ಲಿ ಲಕುಲೀಶ ಎಂದು ವರ್ಣಿಸಿರುವುದು ವಾಮಶಕ್ತಿ ಪಂಡಿತರ ಬಹುಮುಖಿ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಕೋಡಿಮಠವು ಅಂದು ಅನೇಕ ಶಾಸ್ತ್ರಗಳ ಕೇಂದ್ರವಾಗಿತ್ತು. ಮಾನವ ಸೇವೆಗೆ ಮೀಸಲಾದ ತಪೋಭೂಮಿಯಾಗಿತ್ತು. ದೀನರಿಗೂ ಅನಾಥರಿಗೂ ಕುಂಟ ಕುರುಡ ಹೆಳವರಿಗೂ ಅಲ್ಲಿ ಆಶ್ರಯವಿತ್ತು. ರೋಗ ಪೀಡಿತರಿಗೆ ಅಲ್ಲಿ ಚಿಕಿತ್ಸೆಯೂ ದೊರೆಯುತ್ತಿತ್ತೆಂಬ ಉಲ್ಲೇಖ ಶಾಸನದಲ್ಲಿದೆ. ಕ್ರಿಸ್ತಶಕ 1158ರ ಇನ್ನೊಂದು ಶಾಸನದಲ್ಲಿ ಬಳ್ಳಿಗಾವಿಯಲ್ಲಿ 3 ಚಿಕಿತ್ಸಾಲಯಗಳಿದ್ದವೆಂಬ ಉಲ್ಲೇಖ ಕಂಡುಬರುತ್ತದೆ. ಪ್ರಸಿದ್ಧ ಅಗ್ರಹಾರವಾಗಿದ್ದ ಬಳ್ಳಿಗಾವಿ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ಶಿಲ್ಪಕಲೆಯಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯಿತು. ದಕ್ಷಿಣದ ಕೇದಾರವೆಂಬ ಹೆಸರು ಪಡೆಯಲು ಕಾರಣವಾದದ್ದು ಇಲ್ಲಿರುವ ಸುಂದರ ಶಿಲ್ಪಕಲೆಯ ಕೇದಾರೇಶ್ವರ ದೇವಾಲಯ. ಸುಮಾರು 4 ಮೈಲು ಅಗಲ 3 ಮೈಲು ಉದ್ದ ವಿಸ್ತಾರವಾಗಿದ್ದ ಬಳ್ಳಿಗಾವಿ ನಗರದಲ್ಲಿ 7 ಬ್ರಹ್ಮಪುರಿಗಳು, 5 ವಿದ್ಯಾಪೀಠಗಳು, ಅನೇಕ ಅಗ್ರಹಾರಗಳು, 100 ದೇವಾಲಯಗಳಿಂದ ಶೋಭಿಸುತ್ತಿತ್ತು. ಬಳ್ಳಿಗಾವಿ ರಾಜಧಾನಿಯಾಗಿದ್ದರಿಂದ ನಾನಾ ಪಂಗಡ ಧರ್ಮಗಳಿಗೆ ಸೇರಿದ ಜನರು ವರ್ತಕರಿಂದ ಕೂಡಿತ್ತು. ಜೈನ ಕೇಂದ್ರವೂ ಆಗಿದ್ದ ಬಳ್ಳಿಗಾವಿಯಲ್ಲಿ ಈಗಲೂ ಅಲ್ಲಲ್ಲಿ ಅಸಂಖ್ಯ ಜೈನ ಮೂರ್ತಿಗಳು, ಬಸದಿಗಳು ಕಂಡುಬರುತ್ತವೆ. ಬಹುಪಾಲು ನಾಶವಾಗಿವೆ. ಅನೇಕ ಶಿವ ದೇವಾಲಯಗಳು, ವಿಷ್ಣು ದೇವಾಲಯಗಳು, ಜೈನ ಬಸದಿಗಳು, ಬೌದ್ಧ ವಿಹಾರಗಳು ಇದ್ದವು. ಇಲ್ಲಿ ಇತ್ತೀಚೆಗೆ ದೊರಕಿರುವ ಒಂದು ಅತ್ಯಂತ ಪ್ರಾಚೀನ ವಿಗ್ರಹವನ್ನ ಬೌದ್ಧರ ಕಾಲದ ತಾರಾ ಭಗವತಿ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಈ ವಿಗ್ರಹವನ್ನ ಬೆಳಕಿಗೆ ತಂದವರು ಶಿರಾಳಕೊಪ್ಪದಲ್ಲಿ ಉಪಾಧ್ಯಾಯರಾಗಿದ್ದ ಶ್ರೀ ಭೀಮಪ್ಪನವರು. ಇದರ ಬಗ್ಗೆ ಮಾಹಿತಿ ಜಯದೇವಪ್ಪ ಜೈನಕೇರಿ ಅವರಿಂದ. ಬಹುಪಾಲು ಮುರಿದು ಹೋಗಿರುವ ತಾರಾ ಭಗವತಿ ಅಂತ ಹೇಳಿ ಇಲ್ಲಿನ ಪ್ರಾಚೀನ ಇತಿಹಾಸಕಾರರಾದ ಶ್ರೀ ಭೀಮಪ್ಪ ಮೇಷ್ಟ್ರು ಗುರುತಿಸಿರುವ ಒಂದು ಸುಂದರವಾದ ಮೂರ್ತಿಯ ಮುಂದೆ ನಿಂತಿದ್ದೇವೆ. ಈ ಮೂರ್ತಿಯ ಕಿರೀಟಗಳು ಮತ್ತು ಪಕ್ಕದ ಕೆತ್ತನೆಗಳು ತುಂಬ ಅದ್ಭುತವಾಗಿ ಕಲಾತ್ಮಕವಾಗಿವೆ. ತಾರಾ ಭಗವತಿ ವಿಗ್ರಹ ಅಂತ ಹೇಳಿ ಇದನ್ನು ವಿದ್ವಾಂಸರುಗಳು ಸಹ ಅನಂತರದಲ್ಲಿ ಗುರುತಿಸಿ ಅದರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ಬರೆದಿದ್ದಾರೆ. ಮತ್ತು ಈ ಒಂದು ವಿಗ್ರಹನ ಹೊರತರುವುದರಲ್ಲಿ, ಇದನ್ನು ಗುರುತಿಸುವುದರಲ್ಲಿ ಭೀಮಪ್ಪ ಮೇಷ್ಟ್ರ ಪಾತ್ರ ಬಹು ಮುಖ್ಯವಾದದ್ದು. ಮತ್ತು ಇದೊಂದು ಜೈನ ಸಂಪ್ರದಾಯ ಸುಮಾರು 8-9ನೇ ಶತಮಾನದಲ್ಲೇ ಇಲ್ಲಿತ್ತು ಅನ್ನೋದಕ್ಕೆ ಬಲವಾದ ಒಂದು ದಾಖಲೆಯಾಗಿ ಈ ಒಂದು ತಾರಾ ಭಗವತಿ ವಿಗ್ರಹ ಇಲ್ಲಿ ಕಂಡು ಬರ್ತಾ ಇದೆ. ಬಳ್ಳಿಗಾವಿಯಲ್ಲಿ ಎಷ್ಟು ದೇವಾಲಯಗಳಿದ್ದವೆಂಬುದಕ್ಕೆ ಒಂದು ಸ್ವಾರಸ್ಯವಾದ ಕಥೆಯನ್ನು ಸ್ಥಳೀಯರು ಹೇಳುತ್ತಾರೆ. ಒಮ್ಮೆ ಒಬ್ಬ ವರ್ತಕ ಶ್ರೇಷ್ಠನು ಒಂದು ಚೀಲದ ತುಂಬ ಕಡಲೆಕಾಳನ್ನು ತುಂಬಿಕೊಂಡು ಪ್ರತಿಯೊಂದು ದೇವರನ್ನು ಪೂಜಿಸಿ ಒಂದೊಂದೇ ಕಾಳನ್ನು ನೈವೇದ್ಯ ಮಾಡಿದನಂತೆ. ಮೂಟೆಯ ಕಾಳೆಲ್ಲ ಮುಗಿದು ಹೋಗಿ ಒಂದು ಬಸವಣ್ಣನ ಮೂರ್ತಿಗೆ ಇಲ್ಲದಂತಾಯಿತೆಂದು ಆಗ ಆ ಬಸವಣ್ಣ ಮುನಿಸಿಕೊಂಡು ಕೆರೆಯ ಏಳಿಯ ಮೇಲೆ ಹೋಗಿ ಕುಳಿತುಕೊಂಡಿತಂತೆ. ಈಗಲೂ ಆ ಬಸವಣ್ಣ ಮೂರ್ತಿಯನ್ನು ಕಡಲೆಕಾಳು ಬಸವ ಎನ್ನುತ್ತಾರೆ. ಬಳ್ಳಿಗಾವಿಯ ಘಟಿಕಾ ಸ್ಥಾನಗಳಲ್ಲಿ ನಡೆಯುತ್ತಿದ್ದ ವ್ಯಾಸಂಗಗಳ ವೈವಿಧ್ಯ ಮತ್ತು ಅಲ್ಲಿನ ವಿದ್ವಾಂಸರ ಹಿರಿಮೆಯನ್ನ ಉಲ್ಲೇಖಿಸಿರುವ ಸತ್ಯಾಶ್ರಯ ಕುಲತಿಲಕ ತ್ರಿಭುವನ ಮಲ್ಲದೇವನ ಶಾಸನ ಪದ್ಯ ಹೀಗಿದೆ. ಯಮ ನಿಯಮ ಗುಣೋಪೇತ ಬ್ರಹ್ಮೇಂದ್ರ ಚಂದ್ರ ಯಮಾಗ್ನಿ ಪ್ರತಿಷ್ಠಿತ ಪಂಚ ಮಹಾಲಿಂಗ ಸನ್ನಿಹಿತ ಪುಣ್ಯ ತೀರ್ಥೋದಕದ ಗಹನ ಪವಿತ್ರೀಕೃತ ಗಾತ್ರ ಧರಾಮರ ಸತ್ಪಾತ್ರ ಮಯೂರ ವರ್ಮ ನೃಪಸ್ಯಾಷ್ಟಾದಶಾಶ್ವಮೇಧಾಧ್ವರ ದಕ್ಷಿಣೋಪಲಬ್ಧ ಚತುಶ್ಚತ್ವಾರೀಶದುತ್ತರ ಶತಗ್ರಾಮಾಧಿಷ್ಠಾಯಕ ಸಂದಿಗ್ಧ ವಿಪುಲ ಧರ್ಮ ನಿರ್ಣಾಯಕ
ಎಂದು ಮುಂತಾಗಿ ವರ್ಣಿಸಿದ್ದಾರೆ. ಆ ಕಾಲದಲ್ಲಿ 4 ವೇದಗಳು, ವೇದಾಂಗ ಉಪಾಂಗಗಳು, ಮೀಮಾಂಸೆ, ಸಾಂಖ್ಯ, ದರ್ಶನಗಳು, ಶಾಸ್ತ್ರಗಳು, ಕಾವ್ಯ, ನಾಟಕಾದಿಗಳ ಅಧ್ಯಯನ ನಡೆಯುತ್ತಿತ್ತು ಎಂದು ಈಗ ಹೇಳಿದ ಶಾಸನ ಪದ್ಯದಿಂದ ತಿಳಿದು ಬರುತ್ತದೆ. ಹತ್ತಿರದ ಈಗಿನ ತಾಳಗುಂದ ಗ್ರಾಮ ಪ್ರಾಚೀನವಾಗಿ ಸ್ಥಾನಕುಂದೂರು ಎಂದು ಪ್ರಸಿದ್ಧವಾದ ಅಗ್ರಹಾರ, ಬಳ್ಳಿಗಾವಿ ಪಟ್ಟಣದ ಭಾಗವಾಗಿತ್ತು. ಇಲ್ಲಿರುವ ಅತ್ಯಂತ ಪ್ರಾಚೀನ ಶಿವಲಿಂಗ ಪ್ರಣವಲಿಂಗೇಶ್ವರ ಸುಮಾರು 6 ಅಡಿ ಎತ್ತರವಿದೆ. ಈ ಶಿವಲಿಂಗದ ಎದುರಿಗೆ ಅತ್ಯಂತ ಪ್ರಾಚೀನವಾದ ಸಂಸ್ಕೃತ ಕಂಬ ಶಾಸನವಿದೆ. ತಾಳಗುಂದವು ಮುಕುಂದ ನೇತ್ರನೆಂಬ ಕದಂಬ ರಾಜನ ಕಾಲದಲ್ಲಿಯೂ ಪ್ರಸಿದ್ಧ ಅಗ್ರಹಾರವಾಗಿತ್ತು. ಆತನು ಉತ್ತರದ ಅಹಶ್ಚಕ್ರದಿಂದ 32,000 ಬ್ರಾಹ್ಮಣರನ್ನು ಕರೆಯಿಸಿ ಅಗ್ರಹಾರ ನಿರ್ಮಿಸಿ ವಿದ್ಯಾಪೀಠ ಸ್ಥಾಪಿಸಿ ವೇದಾಧ್ಯಯನಗಳಿಗೆ ದಾನ ದತ್ತಿ ನೀಡಿದನೆಂದು ತಿಳಿದುಬರುತ್ತದೆ. ಬಿಜ್ಜಳನ ಕಾಲದ ಶಾಸನದಲ್ಲಿ ಹೀಗೆ ಉಲ್ಲೇಖವಾಗಿದೆ. ಅವನ ಪಾದ ಪದ್ಮೋಪಜೀವಿ ಕೇಶವಯ್ಯ ಮತ್ತು ರೇಚಣ ಸ್ಥಾನಗೂಢ ಗ್ರಾಮದ ಪ್ರಣವೇಶ್ವರ ದೇವರಿಗೆ ವಿಶೇಷ ಪೂಜೆಯಂ ಮಾಡಿಸಿ ಅಲ್ಲಿನ 30 ಮಹಾಜನಗಳಿಗಾಗಿ ದಾನವನ್ನು ಮಾಡಿದುದು. ಸ್ವಯಂ ಪಾಕಿ ಸ್ವಾಮಿಗಳಿಗೆ ಹೂದೋಟ ಮಾಲೆಗಾರಂಗೆ, ಅಂಗರಂಗ ಭೋಗಕ್ಕೆ, ಹೋಮ ಬಲಿಗೆ, ನಿತ್ಯ ನೈಮಿತ್ಯ ನೈವೇದ್ಯಕ್ಕೆ ಮುಂತಾಗಿ ಹೇಳುತ್ತಾ ಕನ್ನಡದ ಉಪಾಧ್ಯಂಗೆ ಮತ್ತು ಬಾಲ ಶಿಕ್ಷಾಶಾಸ್ತ್ರದವರಿಗೆ ದಾನ ಕೊಟ್ಟ ಉಲ್ಲೇಖಗಳಿವೆ. ಅಂದೂ ಸಹ ಕನ್ನಡದ ವ್ಯಾಸಂಗ ನಡೆಯುತ್ತಿತ್ತೆಂಬ ಅಂಶ ಮತ್ತು ಬಾಲಕರಿಗೆ ಶಿಕ್ಷಣ ನೀಡುತ್ತಿದ್ದ ಅಂಶವು ಕುತೂಹಲಕಾರಿಯಾಗಿದೆ. ಚಾಲುಕ್ಯ ಮತ್ತು ಹೊಯ್ಸಳ ಸಮ್ಮಿಶ್ರ ವಾಸ್ತುಕಲಾ ಶೈಲಿಯಿಂದ ಕೂಡಿದ ಕೇದಾರೇಶ್ವರ ದೇವಾಲಯವು ಕ್ರಿಸ್ತಶಕ 1019ರಲ್ಲಿದ್ದ ಬನವಾಸಿಯ ಮಂಡಲಾಧೀಶ್ವರ ಕುಂದಮರಸ ಮತ್ತು ಕ್ರಿಸ್ತಶಕ 1060ರಲ್ಲಿದ್ದ ಹೊಯ್ಸಳ ಅರಸು ವಿನಯಾದಿತ್ಯ ಇವರಿಂದ ನಿರ್ಮಿತವಾದ ತ್ರಿಕೂಟಾಚಲ ದೇವಾಲಯ ಇದಾಗಿದೆ. ಈ ಗುಡಿಯು ಬರಿಯ ದೇವಾಲಯವಾಗಿರದೆ ಕಲೆಯ ಬಲೆಯಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಕರಿಶಿಲೆಯ ಶಿವಲಿಂಗ ಮನೋಹರವಾಗಿದೆ. ಈಗ ನಾವು ಐತಿಹಾಸಿಕ ಬಳ್ಳಿಗಾವಿಯ ಕೆರೆಯ ದಂಡೆ ಮೇಲಿದ್ದೇವೆ. ಕೆರೆಯ ಅಂದರೆ ತಾವರೆ ಕೆರೆ ಅಂತ ಹೇಳ್ತಾರೆ ಇದಕ್ಕೆ ಪ್ರಾಚೀನವಾಗಿ ಇತಿಹಾಸ ಇದರ ಶಾಸನಗಳಲ್ಲಿ. ಈ ಒಂದು ಕೆರೆಯ ದಂಡೆಯ ಹಿಂಭಾಗದಲ್ಲಿರುವುದೇ ಕೇದಾರೇಶ್ವರ ದೇವಸ್ಥಾನ. ಇದು ಮುಂದುಗಡೆ ಒಂದು ಕಲ್ಲಿನ ಮಂಟಪ ಇದೆ. ಕಲ್ಲಿನ ಮಂಟಪದ ಮೂಲಕ ಒಳಗ ಭಾಗದಲ್ಲಿ ಹೋದರೆ ಬನ್ನಿ ಹೋಗೋಣ. ಕೇದಾರೇಶ್ವರ ದೇವಸ್ಥಾನ ನಮಗೆ ಎದುರುಗಡೆ ಕಾಣ್ತಾ ಇದೆ. ಈ ಒಂದು ದೇವಸ್ಥಾನಕ್ಕೆ 3 ಗೋಪುರಗಳಿದೆ. ಇದನ್ನು ತ್ರಿಕೋಟಾಚಲ ಅಂತ ಹೇಳ್ತಾರೆ. ಗೋಪುರಗಳು ಹೊಯ್ಸಳ ಮಾದರಿಯಲ್ಲಿದ್ದಾವೆ. ಮೊದಲನೇ ಎದುರುಗಡೆ ಇರೋ ಗೋಪುರ ಕೇದಾರೇಶ್ವರದ ಗರ್ಭಗುಡಿಯ ಮೇಲಿರುವ ಮುಖ್ಯ ಗೋಪುರ. ಅಲ್ಲಿ ಸಳನು ಹುಲಿಯನ್ನು ಹಿರಿತಾ ಇದ್ದಾನೆ. ಇದು ಹೊಯ್ಸಳರ ಲಾಂಛನ ಆಗಿದೆ. ಇದರ ಎಡಭಾಗದಲ್ಲಿರುವುದು ಬ್ರಹ್ಮೇಶ್ವರ ಲಿಂಗದ ಮೇಲಿನ ಗರ್ಭಗುಡಿಯ ಗೋಪುರ. ಇದು ಸಹ ಹೊಯ್ಸಳ ಮಾದರಿಯಲ್ಲಿ ಇದೆ. ಬಲಭಾಗದಲ್ಲಿ ಪುರುಷೋತ್ತಮನ ವಿಗ್ರಹದ ಮೇಲಿರುವ ಗೋಪುರ, ಗರ್ಭಗುಡಿಯ ಮೇಲಿರುವ ಗೋಪುರ, ಇದು ಸಹ ಹೊಯ್ಸಳ ಮಾದರಿಯಲ್ಲಿದೆ. ಮುಖವಾಡದ ಮೇಲ್ಗಡೆ ಎಲ್ಲ ಕಿರೀತಿ ಮುಖಗಳು ತುಂಬ ಸುಂದರವಾಗಿ ಕಲಾತ್ಮಕವಾಗಿದೆ. ಮತ್ತು ಹೊರಭಾಗದ ಪಟ್ಟಿಕೆಗಳಲ್ಲಿ ಎಲ್ಲ ರೀತಿಯ ಕಲಾತ್ಮಕವಾದ ಶಿಲ್ಪಗಳಿದ್ದಾವೆ. ವಿವಿಧ ನೃತ್ಯ ಪ್ರಕಾರಗಳ ಶಿಲ್ಪ ಸುಂದರಿಯರ ಮೂರ್ತಿಗಳು ಕೆತ್ತನೆಯಲ್ಪಟ್ಟಿವೆ. ಅರೆಗೋಪುರಗಳಿವೆ. ಮತ್ತು ಪೂರ್ವ ಮತ್ತು ಉತ್ತರ ಮತ್ತು ದಕ್ಷಿಣ 3 ಕಡೆಯಿಂದ ಒಳಗಡೆ ಹೋಗಲಿಕ್ಕೆ ದಾರಿಗಳು ಇದೆ. ಈಗ ನೋಡ್ತಾ ಇರುವಂತಹ ಕೇದಾರೇಶ್ವರ ದೇವಸ್ಥಾನ ತುಂಬ ಐತಿಹಾಸಿಕವಾದದ್ದು. ಇದನ್ನು ಒಳಭಾಗದಲ್ಲಿ ಈಗ ಹೋಗಿ ವಿವರಗಳನ್ನು ನೋಡೋಣ. ಈ ಬಳ್ಳಿಗಾವಿಯ ಪ್ರಮುಖ ದೇವಾಲಯ ಕೇದಾರೇಶ್ವರ. ಕೇದಾರೇಶ್ವರದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ, ಮೂಲ ದೇವಾಲಯ ಮತ್ತು ಶಿವಲಿಂಗ ಇದೆ. ಸುಮಾರು 10-11ನೇ ಶತಮಾನಕ್ಕೆ ಸೇರಿದ ಶಿವಲಿಂಗ. ಗರ್ಭಗುಡಿಯಲ್ಲಿ ಶಿವಲಿಂಗ ಎಡ ಜಲಹರಿ ಇದೆ. ಅದನ್ನು ಕೇದಾರೇಶ್ವರ ಅಂತ ಹೇಳ್ತಾರೆ. ನಾವೀಗ ಕೇದಾರೇಶ್ವರ ಶಿವಲಿಂಗದ ಎದುರು ಭಾಗದಲ್ಲಿ ನಿಂತಿದ್ದೇವೆ. ನನ್ನ ಎಡಭಾಗದಲ್ಲಿ ಇರುವ ಶಿವಲಿಂಗ ಅದು ಬಲಗಡೆ ಜಲಹರಿ ಇರುವುದರಿಂದ ಅದಕ್ಕೆ ಬ್ರಹ್ಮ ಅಂತೇಳಿ, ಬ್ರಹ್ಮೇಶ್ವರ ಅಂತ ಹೇಳಿ ಕರೀತಾರೆ. ಮತ್ತು ನನ್ನ ಬಲಭಾಗದಲ್ಲಿರುವ ಒಂದು ವಿಷ್ಣುಮೂರ್ತಿ ಪುರುಷೋತ್ತಮನ ಒಂದು ಪ್ರಭೇದಕ್ಕೆ ಸೇರಿದ, ವಿಷ್ಣು ಪ್ರಭೇದಕ್ಕೆ ಸೇರಿದ ಒಂದು ಮೂರ್ತಿ. ತುಂಬ ಕಲಾತ್ಮಕವಾಗಿದೆ. ಸುತ್ತಲೂ ದಶಾವತಾರಗಳ ಕೆತ್ತನೆಗಳಿದೆ. ಸುಂದರವಾಗಿರುವಂಥ ಒಂದು ಶಿಲ್ಪದ ಒಂದು ಮೂರ್ತಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ಇಲ್ಲಿಂದ ನಾವು ಈ ಒಂದು ಚತುರ್ಭುಜ 4 ಕೈಗಳಿರುವ ಈ ಒಂದು ಪುರುಷೋತ್ತಮ ವಿಗ್ರಹದ ಕೆಳಗಡೆ 2 ಚಾಮ್ರಧಾರಿಣಿಯರಿದ್ದಾರೆ. ಮತ್ತು ಶಂಕು, ಚಕ್ರ,
ಕೈಗಳಲ್ಲಿ ಹಿಡಿದಿದೆ, 2 ಮುಂದಿನ ಕೈಗಳು ಮುರಿದೋಗಿದ್ದಾವೆ. ಆದರೆ ಮೂರ್ತಿ ಉಳಿದ ಭಾಗ ಎಲ್ಲ ಸುಂದರವಾಗಿದೆ, ಚೆನ್ನಾಗಿದೆ. ಈ ಒಂದು ಗರ್ಭದ್ವಾರ ಸಹ ತುಂಬ ಕಲಾತ್ಮಕವಾಗಿ ಸುಮಾರು 7 ಪಟ್ಟಿಕೆಗಳ ಇದರಿಂದ ಕೂಡಿದೆ. ಕೆತ್ತನೆಯಿಂದ ನಾವು ನಿಂತಿರುವ ಮಂಟಪದ ಮೇಲ್ಭಾಗದಲ್ಲಿ ಒಂದು ಸುಂದರವಾದ ಕೆತ್ತನೆಯ ಕಮಲದ ಹೂವಿನ ಆಕಾರದ ಭುವನೇಶ್ವರಿ ಇದೆ. ಮೂಲ ಗರ್ಭಗುಡಿಯ ಮುಂಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಕೆತ್ತನೆಗಳು ಸುಂದರವಾಗಿದೆ. ಮತ್ತು ಜಾಲಾಂಧ್ರಗಳಿದೆ, ಕಲ್ಲಿನ ಜಾಲಾಂಧ್ರಗಳು ತುಂಬ ಅದ್ಭುತವಾಗಿ ಇದೆ. ಈ ಒಂದು ಮಂಟಪದ ಕಂಬಗಳು ತಿರುಗಣಿ ಲೇತ್ನಲ್ಲಿ ಮಾಡಿದ ಪ್ರಕಾರ ತುಂಬ ಹೊಳಪಿನ ಗ್ರಾನೈಟ್ ಕಲ್ಲುಗಳು. ಹೊಯ್ಸಳರ ವಾಸ್ತುಶಿಲ್ಪದ ಪ್ರಕಾರ ತುಂಬ ಕಲಾತ್ಮಕವಾಗಿ ಪ್ರತಿಯೊಂದು ಹಂತದಲ್ಲೂ ಕೆತ್ತನೆಗಳಿಂದ ಕೂಡಿದೆ. ಕೆಳಭಾಗದಲ್ಲಿ ಚೌಕಾಕಾರವಾಗಿಯೂ ಅದರ ಮೇಲ್ಭಾಗದಲ್ಲಿ ದುಂಡನೆ ಆಕಾರ ಮತ್ತು ಹೆಣ್ಣುಮಕ್ಕಳ ಆಭರಣ ಉಂಕಿ ನಾಗಮುರಿ ತರಹದ ಕೆತ್ತನೆಯ ಸುತ್ತುಗಳು ಸಹ ಇದ್ದಾವೆ. ಮತ್ತು ಮಧ್ಯಭಾಗದಲ್ಲಿ ತುಂಬ ಕಲಾತ್ಮಕವಾದ ವೀಳ್ಯದೆಲೆ ಆಕಾರದ ಕೆಲವು ಕೆತ್ತನೆಗಳು ಕಲಾತ್ಮಕವಾಗಿದೆ. ಬನ್ನಿ, ಒಂದು ಸಪ್ತಮಾತೃಕೆಯರ ಶಿಲ್ಪ ಇದೆ. ಇದು ಮಾತೃ ಆರಾಧನೆ ನಮ್ಮ ದೇಶದಲ್ಲಿ ತುಂಬ ಪ್ರಾಚೀನದಿಂದಲೂ ನಡೆದುಕೊಂಡು ಬಂದಿದೆ. ಸ್ತ್ರೀಯನ್ನು ಶಕ್ತಿ ದೇವತೆಯನ್ನಾಗಿ ಪೂಜಿಸುವಂಥ ಒಂದು ಪದ್ಧತಿ. ಈ ಒಂದು ಸಪ್ತಮಾತೃಕೆಯರ ವಿಶೇಷ ಅಂದರೆ ಇದು ತುಂಬ ಕಲಾತ್ಮಕವಾಗಿದೆ. ಒಂದೇ ಪಟ್ಟಿಕೆಯಲ್ಲಿ 7 ಜನ ಮಾತೃಕೆಯರು, ಪ್ರಾರಂಭದಲ್ಲಿ ವೀಣಾಧರ ವೀರಭದ್ರ ಮತ್ತು ಕೊನೆಯಲ್ಲಿ ಗಣಪತಿ ವಿಗ್ರಹ ಇದೆ. ಈಗ ನಾವು ಮುಂಭಾಗದಲ್ಲಿ ಮಂಟಪಗಳಲ್ಲಿ ಬರೋಣ. ಈ ಒಂದು 44 ದುಂಡು ಸ್ತಂಭಗಳಿಂದ ನಿರ್ಮಾಣ ಆಗಿದೆ. ಇದು 3 ಕಡೆಯಿಂದ ಪೂರ್ವ ಮತ್ತು ಉತ್ತರ ಮತ್ತು ದಕ್ಷಿಣ ಭಾಗದಿಂದ ಇದಕ್ಕೆ ಒಳಗಡೆ ಬರಲಿಕ್ಕೆ ದಾರಿಗಳಿದ್ದಾವೆ. ಮತ್ತು ಪೂರ್ವ ಭಾಗದಲ್ಲಿ ಶಿವಲಿಂಗದ ಕೇದಾರೇಶ್ವರ ಮುಖ್ಯ ಲಿಂಗದ ಎದುರುಗಡೆಗೆ ಸುಮಾರು 8 ಅಡಿ ಎತ್ತರದ ಬಸವಣ್ಣನ ವಿಗ್ರಹ ಇದೆ, ತುಂಬ ಕಲಾತ್ಮಕವಾಗಿದೆ. ಮತ್ತು ಇದರ ಮಧ್ಯದ ಭಾಗದಲ್ಲಿ ಭುವನೇಶ್ವರಿ ಇದೆ. ಕೇದಾರೇಶ್ವರ ದೇವಾಲಯದಲ್ಲಿ ಭೇಟಿಯಾದ ಶ್ರೀ ಚಂದ್ರಶೇಖರ್ ಅವರಿಂದ ಮತ್ತಷ್ಟು ಮಾಹಿತಿ. ದಿಕ್ಕುಗಳನ್ನು ಗುರುತಿಸಬೇಕಾದ್ರೆ ಅಷ್ಟದಿಕ್ಪಾಲಕರನ್ನು ಮುಖಾಂತರ ನೋಡಿಬಿಟ್ಟು ಯಾವುದೇ ಒಂದು ಗೃಹ ಪ್ರವೇಶ ಮಾಡಿದರೂ ಸಹಿತ ಮನೆಯಲ್ಲಿ ಅಷ್ಟದಿಕ್ಪಾಲಕರನ್ನು ಬರಿತಾ ಇದ್ದಂತೆ, ಅದ್ರ ಮೂಲಕ ಗೃಹ ಪ್ರವೇಶ ಮಾಡ್ತಾ ಇದ್ದಂತೆ. ಅದನ್ನು ತಿಳ್ಕೋಬೇಕಾದ್ರೆ ದೇವಸ್ಥಾನಗಳಲ್ಲಿ ಬಂದುಬಿಟ್ಟು ನೋಡ್ಕೊಂಡೇ ಅದು ಅಷ್ಟದಿಕ್ಪಾಲಕರನ್ನು ಗುರುತಿಸ್ತಿದ್ರಂತೆ. ಹಾಗೆ ಮಧ್ಯದಲ್ಲಿ ನಟರಾಜನಿದ್ದಾನೆ, 16 ಕೈಗಳಲ್ಲಿ ಆಯುಧಗಳನ್ನು ಧರಿಸಿದ್ದಾನೆ, ನಾಟ್ಯ ಮಾಡ್ತಾ ನಿಲ್ತಕ್ಕಂಥ ಒಂದು ಭಂಗಿ ತೋರಿಸಿದ್ದಾನೆ. ಕೆಳಗಡೆ ನಿಂತಿರ್ತಕ್ಕಂಥ ಗಣೇಶ ಮತ್ತು ನಂದಿ, 4 ಕಾಲಲ್ಲಿ ನಿಂತಿರ್ತಕ್ಕಂಥ ನಂದಿ ಮತ್ತು ಷಣ್ಮುಖನನ್ನು ತೋರಿಸಿದ್ದಾರೆ. ಒಂದು ಶಿವನ ಕುಟುಂಬನೇ ತೋರಿಸಿದ್ದಾರೆ. ಕೆಳಗಡೆ ಒಂದು ಮಂಗಳ ವಾದ್ಯ ತೋರಿಸಿದ್ದಾರೆ. ಎದುರುಗಡೆ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಐರಾವತ ಮೇಲೆ ಇಂದ್ರನನ್ನು ತೋರಿಸಿದ್ದಾರೆ. ಕೆಳಗಡೆ ಮತ್ತು ಒಂದು ಮಂಗಳವಾದ್ಯದ ರೀತಿಯಲ್ಲಿ ತೋರಿಸಿದ್ದಾರೆ. ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯ ವಾಹನ ಟಗರಿನ ಮೇಲೆ ದಂಪತಿ ಸಮೇತರು ಹೊರಟಿರೋದು ತೋರಿಸಿದ್ದಾರೆ. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಕೋಣನ ಮೇಲೆ ಯಮನ ಪತ್ನಿ ಅವರು ಹೊರಟಿರ್ತಕ್ಕಂಥ ಒಂದು ವಾಹನದ ಮೇಲೆ ಸಂಚಾರ ಮಾಡ್ತಕ್ಕಂಥದ್ದು ತೋರಿಸಿದ್ದಾರೆ. ಕೆಳಗಡೆ ಮಂಗಳ ವಾದ್ಯವನ್ನು ತೋರಿಸಿದ್ದಾರೆ. ಅಕ್ಕಪಕ್ಕದಲ್ಲೆಲ್ಲ ಒಂದು ಸೈನಿಕರನ್ನು ತೋರಿಸಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿ ಮನುಷ್ಯ ವಾಹನ, ಮೇಲ್ಗಡೆ ನೈಋತಿ ಬರ್ತಕ್ಕಂಥದ್ದು ತೋರಿಸಿದ್ದಾರೆ. ಕೆಳಗಡೆ ಅದೇ ರೀತಿ ಒಂದು ಸೈನ್ಯಗಳನ್ನು ಎಡಗಡೆ ಮತ್ತು ಬಲಗಡೆ, ಕೆಳಗಡೆ ಮಂಗಳ ವಾದ್ಯಗಳನ್ನು ತೋರಿಸಿದ್ದಾರೆ. ಪಶ್ಚಿಮ ದಿಕ್ಕಿನಲ್ಲಿ ವರ್ಣ, ಮೊಸಳೆಯ ಮುಖ, ಸಿಂಹದ ದೇಹ ಮತ್ತು ಅದರ ಮೇಲೆ ವರ್ಣನ ಪತ್ನಿ, ಅಂದರೆ ಮಳೆ ಸುರಿಸ್ತಕ್ಕಂಥ ದೇವರು ಅಂತ ಹೇಳ್ತಾರೆ ವರ್ಣದೇವ. ಮತ್ತು ಕೆಳಗಡೆ ಮಂಗಳ ವಾದ್ಯಗಳನ್ನು ಮತ್ತು ಮೇಲ್ಗಡೆ ಅಕ್ಕಪಕ್ಕದಲ್ಲಿ ಎಡಗಡೆ ಮತ್ತು ಬಲಗಡೆ ಸೈನಿಕರನ್ನು ತೋರಿಸಿದ್ದಾರೆ. ಆ ವರ್ಣದೇವನಲ್ಲಿ ಮುಖ ಇದೆಯಲ್ಲ, ಮೊಸಳೆ ಮುಖ, ಸಿಂಹದ ದೇವ, ನವಿಲಿನ ಕುಂಚ ತೋರಿಸಿದ್ದಾರೆ ಹಿಂದ್ಗಡೆ ಭಾಗದಲ್ಲಿ. ಅದೇ ರೀತಿ ಪಕ್ಕದಲ್ಲಿ ವಾಯುವ್ಯ ತೋರಿಸಿದ್ದಾರೆ. ವಾಯುವ್ಯದಲ್ಲಿ ಮತ್ತು ಜಿಂಕೆ ಮತ್ತು ವಾಯುದೇವ ತೋರಿಸಿದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಕುಬೇರನಿಗೆ ಕುದುರೆಯ ಒಂದು ವಾಹನ ತೋರಿಸಿದ್ದಾರೆ. ಮೇಲ್ಗಡೆ ಕುಬೇರನ ಪತ್ನಿ ಮತ್ತು ಕೆಳಗಡೆ ಮಂಗಳವಾದ್ಯ ಮತ್ತು ಅಕ್ಕಪಕ್ಕದಲ್ಲಿ ಕತ್ತಿ ಗುರಾಣಿ ಹಿಡಿದಕ್ಕಂಥ ಸೈನಿಕರನ್ನು ತೋರಿಸಿದ್ದಾರೆ. ಭಾಳ ಅಂದವಾಗಿದೆ ನೋಡಲಿಕ್ಕೆ. ಅದೇ ರೀತಿ ಈಶಾನ್ಯ ದಿಕ್ಕಿನಲ್ಲಿ ನಂದಿಯ ಮೇಲೆ ಪಾರ್ವತಿ ಮತ್ತು ಪರಮೇಶ್ವರರು ಸಂಚಾರ ಹೊರಟಿರೋ ಹಾಗೆ ತೋರಿಸಿದ್ದಾರೆ. ಇದನ್ನು ನೋಡಿದರೆ ಏನನ್ಸುತ್ತೆ ಅಂದರೆ ಅಷ್ಟದಿಕ್ಪಾಲಕರ ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಅಮೋಘವಾದ ಶಿಲ್ಪಕಲೆ ಅಂತ ನಮಗೆ ಗೋಚರವಾಗ್ತದೆ. ಬಳ್ಳಿಗಾವಿಯ ವಸ್ತು ಸಂಗ್ರಹಾಲಯದ ಮೇಲ್ವಿಚಾರಕ ಶ್ರೀ ಚಂದ್ರಶೇಖರ್ ವಸ್ತು ಸಂಗ್ರಹಾಲಯದ ಒಳಗೆ ಒಂದು ಸುತ್ತು ಕರೆದೊಯ್ದರು. ನಮ್ಮ ಜೊತೆ ಬನ್ನಿ, ಈ ಒಂದು ವಸ್ತು ಸಂಗ್ರಹಾಲಯದ ಒಳಗಡೆ ಪ್ರವೇಶ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಶಿಲ್ಪಕಲೆಗಳನ್ನು ವೀಕ್ಷಣೆ ಮಾಡೋಣ. ಮೊದಲನೇ ಮೂರ್ತಿಯಾಗಿರ್ತಕ್ಕಂಥ ಪಾರ್ಶ್ವನಾಥ ಅಂತ ಹೇಳಿಬಿಟ್ಟು ಜೈನ ತೀರ್ಥಂಕರ. ಎರಡನೇ ಮೂರ್ತಿ ಇದೆಯಲ್ಲ ಕ್ಷೇತ್ರಪಾಲ ಅಂತ ಹೇಳಿ ಜೈನ ಧರ್ಮದಲ್ಲಿ ಅಥವಾ ಬ್ರಹ್ಮನ ವಿಗ್ರಹ ಬರುತ್ತೆ. ಆದರೆ ಅದರಲ್ಲಿ ಸ್ತ್ರೀ ವಿಗ್ರಹ ಇದೆ ಇಲ್ಲಿ ಬಳ್ಳಿಗಾವಿಲಿ, ಎರಡನೇ ವಿಗ್ರಹ. ಅದ ನಂತರ ಮೂರನೇ ವಿಗ್ರಹ ಇದೆಯಲ್ಲ, ಸ್ವಲ್ಪ ಮುಂದೆ ಬನ್ನಿ. ಆ ಸೂರ್ಯನಾರಾಯಣ ಅಂತಕ್ಕಂಥ ವಿಗ್ರಹವನ್ನು ಬಹಳ ಅಂದವಾಗಿ ಮೇಲುಗಡೆ ಪ್ರಭಾವಳಿಯಲ್ಲೆಲ್ಲ ಅಲಂಕಾರವಾಗಿ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಹಾಗೆ ನಾಲ್ಕನೇ ವಿಗ್ರಹ ಇದೆಲ್ಲ
ಮಹಿಷಾಸುರ ಮರ್ದಿನಿ ಅಂತ ಹೇಳಿಬಿಟ್ಟು ಒಳಗಡೆ ದೇವಿ ವಿಗ್ರಹ, ಮಹಿಷ ಎಂಬನ ರಾಕ್ಷಸನ್ನು ವಧೆ ಮಾಡ್ತಕ್ಕಂಥದ್ದು ತೋರಿಸಿದ್ದಾರೆ. ಹಾಗೆ ಒಳಗಡೆ ಪ್ರವೇಶ ಮಾಡೋಣ ಸ್ವಲ್ಪ. ಇಲ್ಲಿ ಷಣ್ಮುಖನ ವಿಗ್ರಹ ಇದೆ, ಬಹಳ ಅಂದವಾಗಿ ಕೆತ್ತಿದ್ದಾನೆ, ನವಿಲು ವಾಹನವಾಗಿ ಇರ್ತಕ್ಕಂಥದ್ದು. ಒಳಗಡೆ ಅನಂತ ಶೇನ ಅಂತ ಹೇಳಿಬಿಟ್ಟು 7 ಅಡಿ ಸರ್ಪದ ಮೇಲೆ ಮಲಗಿರ್ತಕ್ಕಂಥದ್ದು. ಬಲಗಡೆ ಭಾಗದಲ್ಲಿ ಭೂದೇವಿ, ಎಡಗಡೆ ಭಾಗದಲ್ಲಿ ಲಕ್ಷ್ಮಿ, ಮೇಲೆಗಡೆ ವಿಷ್ಣುವಿನ ದಶಾವತಾರಗಳಲ್ಲಿರ್ತಕ್ಕಂಥ ಮತ್ಸ್ಯಾವತಾರ, ಕೂರ್ಮ, ವರ, ನರಸಿಂಹ, ವಾಮನ, ಪರಶುರಾಮ, ರಾಮ ಮತ್ತು ಬುದ್ಧ, ಕಲ್ಕಿ, ಈ ರೀತಿ ದಶಾವತಾರಗಳನ್ನು ಅಂದವಾಗಿ ಕೆತ್ತಿದ್ದಾನೆ. ಮತ್ತು ವಿಷ್ಣುವಿನ ನಾಭಿಯಲ್ಲಿ ಕಮಲದಲ್ಲಿ ಬ್ರಹ್ಮ ಹುಟ್ಟಿರ್ತಕ್ಕಂಥದ್ದು ಬಹಳ ಅಂದವಾಗಿ ತೋರಿಸಿದ್ದಾನೆ. ಅದೇ ರೀತಿ ಮುಂದೆ ಬಂದಾಗ ಬುದ್ಧನ ವಿಗ್ರಹ, ಅಂದರೆ ಬಳ್ಳಿಗಾವಿಲಿ ಬೌದ್ಧರು ಸಹ ವಾಸವಾಗಿದ್ದರು ಅನ್ನೋ ಒಂದು ಕುರುವಿಗೋಸ್ಕರ ಬುದ್ಧನ ವಿಗ್ರಹ ತೋರಿಸಿದ್ದಾರೆ. ಪಕ್ಕದಲ್ಲಿ ಬಂದಾಗ ವಿಷ್ಣು ಮೂರ್ತಿ ಶೇಷಶಯನ ಅಂತ ತೋರಿಸಿದ್ದಾರೆ, ಭಾಳ ಅಂದವಾದ ಶಿಲ್ಪಕಲೆಯಲ್ಲಿ ಕೆತ್ತಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ತಾರಾ ಭಗವತಿ ಅಂತ ಮೂರ್ತಿಯನ್ನು ಕೆತ್ತಿದ್ದಾರೆ. ಆ ತಾರಾ ಭಗವತಿ ಮೂರ್ತಿ ಅಂತಕ್ಕಂಥದ್ದು ಬಹಳ ಅಪರೂಪ, ನೋಡಲಿಕ್ಕೆ ಸಿಕ್ಕಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ, ಕರ್ನಾಟಕದಲ್ಲೇ ಇಲ್ಲ, ಇಂಡಿಯಾದಲ್ಲಿ ಡೆಲ್ಲಿ ಮ್ಯೂಸಿಯಂನಲ್ಲಿದೆ ಅಂತ ಹೇಳ್ತಾರೆ. ನಮ್ಮ ಬಳ್ಳಿಗಾಲಿ ಇರ್ತಕ್ಕಂಥದ್ದು ಭಾಳ ಅಪರೂಪವಾದ ಶಿಲ್ಪಕಲೆ. ಹಾಗೆ ಮುಂದೆ ಹೋದರೆ ತ್ರಿಮೂರ್ತಿಗಳನ್ನು ಕೆತ್ತಿದ್ದಾರೆ, ಬ್ರಹ್ಮ, ಮಹೇಶ್ವರ, ವಿಷ್ಣು ಅಂತ. ಏಕಶಿಲೆಯಲ್ಲಿ ಸಾಧಾರಣ 7 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಮೂರ್ತಿ ನೋಡಲಿಕ್ಕೆ ಭವ್ಯವಾದ ಭಾಳ ಸುಂದರವಾದ ವಿಗ್ರಹ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಉಮಾ ಮಹೇಶ್ವರ ಮತ್ತು ಗಣೇಶ, ನಂದಿ, ಭೃಂಗಿ ಮತ್ತು ಷಣ್ಮುಖ ಒಂದೇ ಕಲ್ಲಿನಲ್ಲಿ ಪಾರ್ವತಿ ಪರಮೇಶ್ವರ ಮತ್ತು ಅವರ ಸಂಸಾರ ಕುಟುಂಬನೇ ಕೆತ್ತಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಸಪ್ತ ಮಾತೃಕೆಯರು ಅಂತ ತೋರಿಸಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲೇ ಶಿಲ್ಪಶಾಸ್ತ್ರಗಳು ಯಾವುದೇ ಒಂದು ಕೆಲಸ ಕಾರ್ಯ ಮಾಡುವಾಗ ಸಪ್ತ ಮಾತೃಕೆಗಳನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದರ ನಂತರ ದೇವಸ್ಥಾನಗಳ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ರು ಅಂತ ಹೇಳ್ತಾರೆ. ಮೊದಲನೇದು ತ್ರಿಶೂಲ ಡಮರುಗು ನಂದಿ ಮಹೇಶ್ವರ, ಎರಡನೇ ವಿಗ್ರಹ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಕಾಳಿಕಾದೇವಿ. ಹಾಗೆ ಈ 6 ದೇವಿಯ ಶಕ್ತಿಯನ್ನು ಕಾಳಿಗೆ ಕೊಟ್ಟಾಗ ಅವಳೇ ಕೊನೆಯ ಅವತಾರ ತಾಳ್ತಕ್ಕಂಥದ್ದು. ಬನ್ನಿ, ವಸ್ತುಶಿಲ್ಪ ಸಂಗ್ರಹದ ಹೊರಗೆ ಭಾಗದಲ್ಲಿ ಎಡಭಾಗದಲ್ಲಿ ನೋಡುವ ಒಂದು ವಿಷ್ಣು ಮೂರ್ತಿ ಇದೆ. ಬಹಳ ಅಲಂಕಾರವಾಗಿರ್ತಕ್ಕಂಥ ದಶಾವರಗಳಕ್ಕಂಥ ಮತ್ತು ಸುಂದರವಾದ ಶಿಲ್ಪಕಲೆಯಲ್ಲಿ ಭಾಳ ಅಂದವಾಗಿ ಕೆತ್ತಿದ್ದಾರೆ. ನೋಡಲಿಕ್ಕೆ ಎಷ್ಟು ಸಮಯ ಆದರೂ ಸಾಕಾಗ್ತಾ ಇಲ್ಲ, ನೋಡುವ ಅಂತ ಪುನಃ ನೋಡಲಿಕ್ಕೆ ಆಸೆ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ವಿಷ್ಣು ಒಂದು ಮೂರ್ತಿ ಕೆತ್ತಿದ್ದಾರೆ, ನಮಗೆ ಸಮಯವೇ ಸಾಕಾಗ್ತಾ ಇಲ್ಲ. ಆ ರೀತಿ ಆ ಒಂದು ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ, ನೋಡಲಿಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ನಾವೀಗ ಕೇದಾರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿರುವ ಪ್ರಭುದೇವರ ದೇವಸ್ಥಾನ ಅಂತ ಹೇಳಿ ಗುರುತಿಸಿರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದೊಂದು ಪುಟ್ಟದಾದ ಗುಡಿ. ಇಲ್ಲೂ ಸಹ ಒಂದು ಈಶ್ವರಲಿಂಗ ಇದೆ, ಜಾಲಾಂಧ್ರಗಳುಳ್ಳ ಗರ್ಭಗುಡಿ ಮಹಾದ್ವಾರ ಇದೆ, ಬಸವಣ್ಣನ ಒಂದು ಸಣ್ಣ ವಿಗ್ರಹ ಇದೆ. ದ್ವಾರಪಾಲಕರು ಅತ್ಯಂತ ಸುಂದರವಾದ ದ್ವಾರಪಾಲಕರನ್ನು ಕೆತ್ತಿದ್ದಾರೆ. ಈ ಒಂದು ಗುಡಿಗೂ ಸಹ ದುಂಡು ಕೆತ್ತನೆಯ ಕಂಬಗಳು ಕೆಲವು ಇದೆ, ಆದರೆ ಅಷ್ಟೇನೂ ಕಲಾತ್ಮಕವಾಗಿಲ್ಲ. 4 ಮಧ್ಯದ ಮಂಟಪದ ಕಂಬಗಳು ಮಾತ್ರ ಸುಂದರವಾಗಿದೆ, ಕಲಾತ್ಮಕವಾಗಿವೆ. ಉಳಿದ ಕಂಬಗಳೆಲ್ಲ ಸಾದಾ ಕೆತ್ತನೆಯಿಂದ ಕೂಡಿವೆ. ಈ ಒಂದು ಅಲ್ಲಮ ಪ್ರಭುಗಳು ಇಲ್ಲಿ ಇದ್ದರು, ಇಲ್ಲಿ ಮದ್ದಳೆ ಬಾರಿಸ್ತಾ ಇದ್ದರು, ದಾಖಲೆಗಳಲ್ಲಿ ಕಂಡುಬರ್ತಾ ಇದೆ. ಬಳ್ಳಿಗಾವಿಯ ಮತ್ತೊಂದು ಐಸರಿ ತ್ರಿಪುರಾಂತಕೇಶ್ವರ ದೇವಸ್ಥಾನ. ನಾಟ್ಯರಾಣಿ ಶಾಂತಲೆ ತನ್ನ ತವರೂರಾದ ಬಳ್ಳಿಗಾವಿಯ ಈ ದೇಗುಲದಲ್ಲಿ ನೃತ್ಯ ಪೂಜೆ ನಡೆಸುತ್ತಿದ್ದಳಂತೆ. ಇದರಲ್ಲಿ 3 ಗರ್ಭಗುಡಿಗಳು ಇದೆ. ಒಂದು ಈಶ್ವರ ಗರ್ಭಗುಡಿ, ಮತ್ತೊಂದು ವಿಷ್ಣು ಗರ್ಭಗುಡಿ, ಮತ್ತೊಂದು ಸರ್ವೇಶ್ವರನ ಗರ್ಭಗುಡಿ ಅಂತೇಳಿ 3 ಗರ್ಭಗುಡಿಗಳನ್ನು ನೋಡ್ಬೋದು. ಮತ್ತು ಇದು ಕಲ್ಯಾಣಿ ಚಾಲುಕ್ಯರಲ್ಲಿ 1040ರಲ್ಲಿ ಈ ದೇವಸ್ಥಾನವನ್ನು ರಚಿಸಲ್ಪಟ್ಟಿದೆ ಎಂದು ಇತಿಹಾಸದ ಮೂಲಕ ತಿಳಿದು ಬಂದಿದೆ. ಈ ಒಂದು ನೀವು ಒಂದು ದೇವಸ್ಥಾನವನ್ನು ನೋಡುವಾಗ ಇದು ನಿಮಗೆ ವಿಭಿನ್ನವಾದ ಶೈಲಿಯ ಕಂಬಗಳನ್ನು ಹಾಗೂ ವಿಭಿನ್ನವಾದ ಶೈಲಿಯ ಒಂದು ಮೂರ್ತಿಗಳನ್ನು ನೀವು ಇಲ್ಲಿ ನೋಡಬಹುದು. ಖ್ಯಾತ ಕವಯಿತ್ರಿ ಜಯದೇವಿ ತಾಯಿ ಲಿಗಾಡೆಯವರು ಬಳ್ಳಿಗಾವಿ ಕಂಡು ಹೀಗೆ ಹಾಡಿದ್ದಾರೆ. ಬಳ್ಳಿಗಾವಿಯ ತುಂಬಾ ಕಳ್ಳು ಬಳ್ಳಿಯು ಎನಗೆ, ಬಳ್ಳಿಗೆ ಮಲ್ಲಿಗೆ ಸುರಿದಾಂಗ, ಬಳ್ಳಿಗೆ ಮಲ್ಲಿಗೆ ಸುರಿದಾಂಗ, ಕೇದಾರ ಬೆಳ್ಳಿನ ಬೆಳಕ ಒಳಹೊರಗು. ಜೋಗದ ಜೋಕಿನ ಲಾವಣಿ ಕರ್ತೃ ದಿವಂಗತ ಮೂಗೂರು ಮಲ್ಲಪ್ಪನವರು ಮಲೆನಾಡಿನ ಶಿವಶರಣ ಶರಣೆಯರ ಬಗ್ಗೆ ಬಳ್ಳಿಗಾವಿಯ ಲಾವಣಿಯಲ್ಲಿ ಹೀಗೆ ಹಾಡಿದ್ದಾರೆ. ಬಳ್ಳಿಗಾವಿ ನಮ್ಮ ಗಡಿವಾಡ, ಸೊಬಗು ಮಲೆನಾಡ, ಸಗ್ಗ ಸರಿ ಜೋಡ, ಕದಳೀವನ ನಿಬಿಡ, ಶಿವಶರಣರು ಸಗ್ಗವ ಹರಿದು ಬಂದು ನೆಲೆಸಿದ ನಾಡ ಎಂಬ ಕವಿಯ ಲಾವಣಿಯ ಕೊನೆಯ ನುಡಿಯಲ್ಲಿ ಬಳ್ಳಿಗಾವಿಯ ಪ್ರದೇಶವನ್ನು ಸ್ವರ್ಗಕ್ಕೆ ಮಿಗಿಲು ಎಂದು ವರ್ಣಿಸಿದ್ದಾರೆ. ಕನ್ನಡ ನಾಡಿನ ಮಹಿಳೆಯರಿಗೆ ಕೀರ್ತಿ ತಂದ ಅಕ್ಕ ಮಹಾದೇವಿ ಹುಟ್ಟಿದ ಉಡುತಡಿ ಬಳ್ಳಿಗಾವಿಯಿಂದ ದಕ್ಷಿಣ ದಿಕ್ಕಿನಲ್ಲಿದೆ.
ಬಳ್ಳಿಗಾವಿಯ ಸುತ್ತ ಇನ್ನೂ ಹಲವು ಶರಣಿಯರ ಗುಡಿಗಳು, ಸ್ಮಾರಕಗಳು ಇವೆ. ಒಟ್ಟಾರೆ ಈ ಒಂದು ಕೇದಾರೇಶ್ವರ ಬಳ್ಳಿಗಾವಿಯ ಎಲ್ಲ ದೇವಾಲಯಗಳು ಸಂರಕ್ಷಣೆಗೊಳ್ಳಬೇಕು. ಅಲ್ಲಲ್ಲಿ ಚದುರಿ ಬಿದ್ದಿರುವ ನೂರಾರು ಶಿವಲಿಂಗಗಳ ಒಂದು ಕಡೆ ಮ್ಯೂಸಿಯಂನಲ್ಲಿ ಅವು ಸರಿಯಾಗಿ ಪ್ರದರ್ಶನಗೊಳ್ಳುವಂತಾಗಬೇಕು. ಮತ್ತು ಇದು ವಿಶ್ವ ಪರಂಪರೆಯ ಒಂದು ಕೇಂದ್ರವಾಗಿ ರೂಪಿತಗೊಳ್ಳಬೇಕು ಅಂತ ಹೇಳಿ ನಾನು ಇತಿಹಾಸದಲ್ಲಿ ಆಸಕ್ತಿಯುಳ್ಳವನಾಗಿ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತೇನೆ. ಬಳ್ಳಿಗಾವೆಯ ಬೆಡಗು ರೂಪಕ ಕೇಳಿದಿರಿ. ರಚನೆ ಜಯದೇವಪ್ಪ ಜೈನಕೇರಿ. ನಿರೂಪಣೆ ಎಚ್.ಎನ್. ಸುಬ್ರಹ್ಮಣ್ಯ ಹಾಗೂ ಎಂ.ಎನ್. ರಾಣಿರತ್ನರಾವ್. ಗೀತಗಾಯನ ಎಸ್. ವಿದ್ಯಾ ಹಾಗೂ ಸಂಜೀವ್ ನಾಮಣ್ಣವರ್. ನಿರ್ಮಾಣ ಭದ್ರಾವತಿ ಶಿವರಾಮ್. ಪ್ರಸ್ತುತಿ ಡಾಕ್ಟರ್ ಎನ್. ಸುಧೀಂದ್ರ.